ನಿಮ್ಮ ಹೆಸರು ಹೇಳ್ರಿ ಸರ್? ನನ್ನ ಹೆಸರು ಶಿವಪ್ರಕಾಶ್ MP. ಏಜ್ ಎಷ್ಟು? ಏಜು 58 years. ಯಾವ ನಿಮ್ದು? ನಮ್ದು ಆಕ್ಚುಲಿ ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲ ತಾಲೂಕು ವಿರಾಟ್ಪಟ್ನ. ನಾನು ಬ್ಯಾಂಗ್ಳೂರಿನಲ್ಲೇ 1985 ಇಂದ ಬ್ಯಾಂಗ್ಳೂರಲ್ಲೇ ಸೆಟ್ ಆಗಿರೋದು. ಸೊ ಓಕೆ, ಇವತ್ತು ಎಷ್ಟನೇ ತಾರೀಕು? ಇವತ್ತು ಸರ್ ಇವತ್ತು 11 ಅನಿಸುತ್ತೆ. ನಿಮಿಷ ನೋಡಿ, ಇರಲಿ ಬಿಡಿ. 13 ಫೆಬ್ರವರಿ. 13 ಫೆಬ್ರವರಿ ಹೌದು, 2025. ನೀವು ಏನೇನು ಹೆಲ್ತ್ ಇಶ್ಯೂಸ್ ಇತ್ತು? ಮೊದಲು BP ಶುಗರು ಇನಿಷಿಯಲ್ ಸ್ಟೇಜ್ ತಗೋಬೇಕು, ನೀವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಯಾಕೆಂದ್ರೆ ಒಂದ್ಸಲ ತಗೊಂಡ್ರೆ ಮತ್ತೆ ಕಂಟಿನ್ಯೂ ತಗೊಳ್ಳೇಬೇಕು ಲೈಫ್ ಟೈಮ್ ಅಂದ್ಬಿಟ್ಟು ನಾನು ತಗೊಂಡಿರಲಿಲ್ಲ. ಆಮೇಲೆ ನಂತರ ವೆಯ್ಟ್ ಒಂದು 76 kg ಇತ್ತು. ಈ 2 months, ಆಕ್ಚುಲಿ 3 to 4 months. ಆಮೇಲೆ ಇನ್ನೇನು ಹೆಲ್ತ್ ಇಶ್ಯೂ ಇತ್ತು? ಒಂದು ವೆಯ್ಟ್ ಜಾಸ್ತಿ ಇತ್ತು, ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು. ಅದಕ್ಕೆ ನೆಕ್ಸ್ಟ್ ಇಯರ್ ಬನ್ನಿ ನೀವು ಇದಕ್ಕೆ ಆಪರೇಷನ್ ಮಾಡಕ್ಕೆ ಹೇಳ್ತೀನಿ ನಾನು ಅಂತ ಹೇಳಿದ್ರು. ಅಷ್ಟೊಳಗಡೆ ಅದು ಇಯರ್ಲಿ ಚೆಕ್ ಮಾಡೋಂಥದ್ದು. ಈ ಸಲ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇಲ್ಲಿ ಪೀರಿಯಾಡಿಕಲ್ ಟೆಸ್ಟ್ಗೆ ಹೋಗಿದ್ದಕ್ಕೆ ನಿಮ್ಮ ಹತ್ರ ಏನು ಇಲ್ವಲ್ಲ ಇವಾಗ ಅಂತ ಹೇಳಿದ್ರು. ಒಂದು ಗಾಲ್ ಬ್ಲಾಡರ್ ನಾರ್ಮಲ್ ಆಯ್ತು. ಡಯಾಬಿಟಿಸ್ ನಾರ್ಮಲ್ ಆಯ್ತು. 5.4 ಇದೆ. HbA1c. ಓಕೆ, ಆಮೇಲೆ ಮೊದಲು ಇಷ್ಟಿತ್ತು HbA1c? 6.5 ಇತ್ತು. 6.5 ಸಮಥಿಂಗ್ ಏನಾಯ್ತು. ಓಕೆ, ಆಮೇಲೆ BP ಏನಾಗಿದೆ? BP ತುಂಬಾ ವೇರಿಯೇಷನ್. ಒಂದೊಂದ್ಸಲ ತುಂಬಾ ಇದಾಯ್ತು. BP ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಇವಾಗ ಅಕ್ಸೈಮಜ್ಗೆ ಮಾಮೂಲಿ ಏನಿದೆ ಇವೆಲ್ಲ ತಗೊಂಡ್ರೆ ನಾರ್ಮಲ್ ಆಗಿದೆ. 120/80 ಅಕ್ಕಪಕ್ಕ ಅಲ್ಲೇ ಇರುತ್ತೆ. ವೆರಿ ಗುಡ್ ಅಪ್ಪ. ಅದೊಂದು ತೊಂದರೆ. ಇದೆಲ್ಲ ಎಷ್ಟು ತಿಂಗಳಿಗೆ ಆಯ್ತು? ಕೊಲೆಸ್ಟ್ರಾಲ್ 273 ಇತ್ತು, ಬ್ಯಾಡ್ ಕೊಲೆಸ್ಟ್ರಾಲ್ LDL. ಇವಾಗ 116 ಇದೆ. ಆಮೇಲೆ ಗುಡ್ ಕೊಲೆಸ್ಟ್ರಾಲ್ ಮಾತ್ರ ಅಷ್ಟೇ ಇದೆ, 33-34 ಅಲ್ಲೇ ಇದೆ. ಅದು ಎಕ್ಸರ್ಸೈಸ್ ಮಾಡಬೇಕು ಸ್ವಲ್ಪ ಚೆನ್ನಾಗಿದೆ. ಓಕೆ, ನಾನು ಎಕ್ಸಾಮ್ ಮಾಡಕ್ಕೆ ಟೈಮ್ ಸಿಗದಿಲ್ಲ, ಇದು ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಂತೀನಿ. ಓಕೆ, ಇದಾದ್ಮೇಲೆ ಇನ್ನೂ ವೆರಿಕೋಸ್ ವೇನ್ ಅರ್ಧಂಬರ್ಧ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತ ಮತ್ತೆ. ಓಕೆ, ಆಮೇಲೆ ವೆಯ್ಟ್ ಎಷ್ಟು ಕಡಿಮೆ ಆದ್ರೆ? 10 kg ಕಡಿಮೆ ಆದ್ರೆ. ಎಷ್ಟು ತಿಂಗಳಲ್ಲಿ? 6 ಇತ್ತು. 2 months ಅಲ್ಲಿ 66, ಇವಾಗ 66.5 ಆ ರೇಂಜ್ ಅಲ್ಲಿ ಇದೆ. ಅಂದ್ರೆ 2 months ಅಲ್ಲಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು. ಇಷ್ಟು 2 months ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಕ್ಸೆಮಜಿ ಎಷ್ಟು ಸಲ ತಗೊಳ್ತಾರೆ? ನಮ್ಮ ಮೆಡಿಸಿನ್ ಅಲ್ದೇನೆ ಒಂದ್ಸಲ ಅಕ್ಸೆಮಜಿಗೆ ತಗೊಳ್ತಾರೆ. ಒಂದ್ಸಲ ಅಕ್ಸೆಮಜ್ಗೆ ಮತ್ತೆ ಒಂದ್ಸಲ ಇದು ತರಕಾರಿ ಜ್ಯೂಸ್ ಅಷ್ಟೇ. ಊಟದಲ್ಲಿ ಹೆಂಗಿತ್ತು? ಊಟದಲ್ಲಿ ನಾನು ಅನ್ನ ಬೇಯಿಸಿರೋದು, ಗಂಜಿ ಬಸ್ತಿರೋದು ಅವೆಲ್ಲ ತೆಗಿತಾ ಇದ್ರಿ? ಅದರ ತಿಂತಾ ಇರೋದು, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಮಾಡ್ಕೊಂಡು ತಿನ್ಕೊಂಡಿದ್ವಿ. ಇವಾಗ ಇದು ಪೂರ್ತಿ ವೆರಿಕೋಸ್ ವೇನ್ ಕ್ಲಿಯರ್ ಮಾಡಕ್ಕೆ ಅಂತ 100% ಮಂಕಿ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಓಕೆನಪ್ಪ, ಥ್ಯಾಂಕ್ ಯು.